ಸೊ ಇವತ್ತು ನಿಮ್ಮ ಒಂದು ಜರ್ನಿ ಹೇಗೆ ನೀವು ಟಿ ಡಿ ಅಕಾಡೆಮಿಗೆ ಬಂದ್ರಿ, ಹೇಗೆ ಬ್ರಾಂಚ್ ಹೆಡ್ ಆದ್ರಿ? ಸೊ ಇವಾಗಲೂ ಸ್ಟಾಕ್ ಮಾರ್ಕೆಟ್ ಕಲಿಬೇಕಂತಂದ್ರೆ ಪೇರೆಂಟ್ಸ್ ಒಪ್ಪಲ್ಲ ತುಂಬ ಜನ. ಏನಕ್ಕೆ ಅದು ಸೇಫ್ ಸೈಡ್ ಇರ್ಬೇಕು, ನೀವು ಜಾಬ್ ಮಾಡು ಅಂತ ಇರ್ತಾರೆ. ನಾನು ಟು ಬಿ ಫ್ರ್ಯಾಂಕ್ 2023 ಕೂಡ ನನಗೆ ಕನ್ನಡ ಬರ್ತಿರ್ಲಿಲ್ಲ. ಸೊ ನಾನು ಅಂದರೆ ಎಲ್ಲರೂ ಕನ್ನಡದಲ್ಲಿ ಹೇಳ್ಕೊಡ್ತೀವಿ ಅಂತಿದ್ದಾರೆ, ನಾನು ಏನು ಮಾಡ್ಬೇಕನ್ನ ಅರ್ಥ ಆಗ್ತಿಲ್ಲ. ಟಾಟಾ ಮೋಟರ್ಸ್ ಅಂತ ಒಂದು ಸ್ಟಾಕ್ ತಗೊಂಡಿದ್ದೆ, 396 ನನ್ನ ಬೈಯಿಂಗ್ ಪ್ರೈಸು. ಓಕೆ. ಸೊ ಅದು 1171ವರೆಗೂ ಹೋಗಿತ್ತು. ಟಾಟಾ ಪವರಲ್ಲಿ ಒಂದು 30% ರಿಟರ್ನ್ ಬಂದಿತ್ತು ಸರ್ 1 ಇಯರ್ಗೆ. ಓಕೆ. 30,000 ಇನ್ವೆಸ್ಟ್ ಮಾಡಿದ್ದೆ, 30% ಪ್ರಾಫಿಟ್ ಬಂದಿತ್ತು. ಓಕೆ. ಸೊ ಅದು ತೆಗೆದು ಒಂದೇ ಸತಿ ಆಪ್ಷನ್ ಟ್ರೇಡಿಂಗ್ ಹಾಕಿದೆ, ಏನೋ ಕಾಲ್ ಬೈ ಪುಟ್ ಬೈ ಏನೋ ಒಂದು ಮಾಡಿದೆ. ಒಂದೇ ಡೇಯಲ್ಲಿ 7,000 ಬಂದುಬಿಡ್ತು. ನನ್ಗೆ ಅವಾಗ ಬೇಜಾರಾಯ್ತು, ಏನಕ್ಕೆ ನಾನು ಸುಮ್ಮನೆ 1 ಇಯರ್ ವೇಸ್ಟ್ ಮಾಡಿದ್ದೀನಿ, ಒಂದೇ ಡೇಯಲ್ಲಿ ಮಾಡ್ಬೋದಂತ ಒಂದು ಮೈಂಡ್ಸೆಟ್ ಬಂದುಬಿಡ್ತು. ನಾವು ಒಂದು 2 ಮಂತ್ಸ್ 3 ಮಂತ್ಸ್ ಅಲ್ಲಿ ಅರ್ನ್ ಮಾಡಿರೋದು ಆಪ್ಷನ್ ಬೈಯಿಂಗಲ್ಲಿ ಒಂದೇ ವೀಕಲ್ಲಿ ಹೋಗಿಬಿಡ್ತು. ಈಗ ಕ್ರಿಕೆಟ್ ಆಡಬೇಕಂತಂದರೆ ಅಥವಾ ಏನೋ ಒಂದು ಗೇಮ್ ಕಲಿಬೇಕಂತಂದರೆ ಒಬ್ಬ ಗುರು ಇರಬೇಕು. ನಮಗೆ ಆ ಥರ ಮಾರ್ಕೆಟಲ್ಲಿ ಯಾರೂ ಇರಲಿಲ್ಲ. ಓಕೆ. ತುಂಬ ಅಂದರೆ ಮೆಂಟಲಿ ಸ್ವಲ್ಪ ವೀಕ್ ಆಗಿಬಿಟ್ಟಿದ್ದೀನಿ, ಏನು ಮಾಡ್ಬೇಕಂದ್ರೆ ಸಕ್ಸಸ್ ಡೌಟ್ ಇದೆ ಡೌಟ್ ಅನಿಸುತ್ತೆ ಸರ್, ಆಬ್ವಿಯಸ್ಲಿ ಅನಿಸುತ್ತೆ. ಯಾಕಂದರೆ ಅರ್ನ್ ಮಾಡಿರೋದೆಲ್ಲ ಹೋಗ್ತಾ ಇದೆ ಅಂತಂದರೆ ಆಬ್ವಿಯಸ್ಲಿ ಡೌಟ್ ಬರುತ್ತೆ, ಭಯ ಆಗುತ್ತೆ. ಒಂದು ಡಿಸೈಡ್ ಆದೆ ಸರ್ ಹಿಂದೆಪ್ಪ ಕಲಿಬೇಕಂತ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದೆ ನಿಮ್ಮನ್ನ. ಸೊ ನೀವೇನಂದ್ರು ಲೈಕ್ ಟ್ರೈನರ್ ಆಗಿ ಜಾಯ್ನ್ ಆಗಬೇಕು ಅಂತ ಅನಿಸಿತ್ತು. ಏನಕ್ಕಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಗ್ರೋ ಆಗಬೇಕಂತಂದರೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಸರ್ ಒಂದು ಕಮ್ಯುನಿಟಿ ಇರಬೇಕು. ಅಂದರೆ ಸ್ಟಾಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋರು, ಸ್ಟಾಕ್ಸ್ ಬಗ್ಗೆ ಥಿಂಕ್ ಮಾಡೋರು, ನಾವು ಏನಾದರೂ ತಪ್ಪು ಮಾಡಿದ್ರೆ ಹೇಳ್ಕೊಡ್ಬೇಕಂದ್ರೆ ಒಬ್ರು ಇರಬೇಕು. ಸೊ ಇಲ್ಲಿ ಬಂದ ಮೇಲೆ ನನಗೆ ಲೈಕ್ ಬಿಗ್ ಪೀಪಲ್ ಹೆಂಗೆ ಮಾಡ್ತಾರೆ, ಲೈಕ್ ಎಕ್ಸ್ಪೀರಿಯನ್ಸ್ ಇರೋರು ಹೆಂಗೆ ಮಾಡ್ತಾರೆ ಅಂತ ಒಂದು ಐಡಿಯಾ ಬಂತು. ಸೊ ತುಂಬ ಟೈಮ್ ಕೊಟ್ಟೆ ಲೈಕ್ ಕಲಿಬೇಕು ಅಂತ. ಲೈಕ್ ನಿಮ್ಮ ಸ್ಟ್ರಾಟಜೀಸ್ ನಾನು ಇಲ್ಲಿ ಬಂದಾಗ ನನಗೆ ತುಂಬ ಇಷ್ಟ ಆಗಿರೋದು ಏನಂತಂದರೆ ಮಾರ್ಕೆಟಲ್ಲಿ ಸೇಫ್ ಆಗಿ ಹೆಂಗೆ ದುಡ್ಡು ಮಾಡಬೇಕು ಅನ್ನೋದು ಒಂದು ಕಾನ್ಫಿಡೆನ್ಸ್ ಅರ್ಥ ಆಯಿತು ನನಗೆ. ಒಂದು ಟ್ರೈನರ್ ಆಗಿ ಕಳಿಸಿದ್ವಿ, ಜಸ್ಟ್ ಬ್ರಾಂಚ್ ನೋಡ್ಕೊಳಪ್ಪ ಅಂತ ಬಿಟ್ವಿ. ಸೊ ಅಲ್ಲಿ ಸ್ಟೂಡೆಂಟ್ಸ್ಗಳ ಫೀಡ್ಬ್ಯಾಕ್ ಆಗಲಿ, ಅಲ್ಲಿ ಸಪೋರ್ಟ್ ಆಗಲಿ, ಸೊ ಬೇಸ್ಡ್ ಆನ್ ದ ಸ್ಟೂಡೆಂಟ್ ಫೀಡ್ಬ್ಯಾಕ್, ಸೊ ಒಳ್ಳೆ ಮೆಂಟರ್ಶಿಪ್ಸ್ ಆಗಲಿ, ಅವ್ರು ಮಾಡಿರೋ ಅಂಥ ವರ್ಕ್ಗೆ ನಾವು ಸ್ಲೋಲಿ ವಿ ಪ್ರಮೋಟೆಡ್ ಆ್ಯಸ್ ಅ ಬ್ರಾಂಚ್ ಹೆಡ್. ಇವತ್ತು ಬೆಂಗಳೂರು ನಾರ್ತಲ್ಲಿ ರಂಗಧಾಮ ಅಂದರೆ ಸ್ಟಾಕ್ ಮಾರ್ಕೆಟ್ ಹೇಳ್ಕೊಡುವಂಥ ಒನ್ ಆಫ್ ದ ಬೆಸ್ಟ್ ಟ್ರೈನರ್ ಅಂತ ಒಂದು ಹೆಸರನ್ನು ಪಡ್ಕೊಂಡಿದ್ದಾರೆ. ಸೊ ಥಿಯರಿಟಿಕಲಿ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಸರ್. ರಂಗಧಾಮ್ ಸರ್ ಹೇಳ್ಕೊಟ್ಟಿದ್ದು, ಇನ್ನೂ ಇಬ್ಬರು ಫ್ಯಾಕಲ್ಟಿ ಇದ್ರು, ಅವರು ಹೇಳ್ಕೊಟ್ಟಿದ್ದಾರೆ. ತುಂಬ ಸ್ಟ್ರಾಟಜೀಸ್ ಎಲ್ಲ ತುಂಬ ಥರ ಸ್ಟ್ರಾಟಜೀಸ್ ಕಲಿಸಿದ್ದಾರೆ. ಮೆಂಟರ್ಶಿಪ್ ಕೋರ್ಸಲ್ಲಿ ರಂಗಧಾಮ್ ಸರ್ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಪ್ರತಿಯೊಂದು ಕಾನ್ಸೆಪ್ಟ್ಸ್ನು ತುಂಬ ಕ್ಲಿಯರ್ ಆಗಿ ಸ್ಲೋ ಆಗಿ ಹೇಳ್ಕೊಟ್ರು. ಈಗ ಅವರು ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅಂದರೆ ನಾನು ತುಂಬ ಅಂದರೆ ತುಂಬಾ ಕಾನ್ಫಿಡೆಂಟ್ ಆಗಿ ಟ್ರೇಡ್ಸ್ನ ತೊಗೋತಿದ್ದೀನಿ.